ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ಈ ವಿಡಿಯೋಗಳನ್ನು ತಾವುಗಳನ್ನು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಾರಂಭವನ್ನು ಪಡಿಸ್ತೀನಿ. ಸೊ ಫಸ್ಟ್ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾವೇನು ಮಾಡಿದ್ದೀವಿ ಅಂತಂದರೆ ಫಿಸಿಕ್ಸಲ್ಲಿ 2 ಪಾರ್ಟಲ್ಲಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಸೊ 2 ಪಾರ್ಟನ್ನು ನೋಡಿ. ಇದು ಬಂದುಬಿಟ್ಟು ಏನಿದೆ ಅಂತಂದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಓಕೆನಾ? ಸೊ ಶುರು ಮಾಡ್ತೀನಿ ಈ ಒಂದು ವಿಡಿಯೋ. ರಸಾಯನ ವಿಜ್ಞಾನದಲ್ಲಿ ಒಟ್ಟು ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ ಎಷ್ಟಿರ್ತದಪ್ಪ ಅಂತಂದ್ರೆ 25 ಅಂಕಗಳು ನಿಮ್ಗೆ ಏನಾಗ್ತಾವೆ ಅಂತಂದ್ರೆ ಸಿಗ್ತಾವೆ. ಈ 25 ಅಂಕಗಳನ್ನು ಬಹಳ ಈಸಿಯಾಗಿ ತೊಗೊಳ್ಬೋದು. ನಾನು 2 ಪಾರ್ಟಲ್ಲಿ ನಿಮಗೆ ವಿಡಿಯೋಗಳನ್ನು ಕೊಡ್ತೀನಿ. ಫಸ್ಟ್ ಹೇಳಬೇಕಾದ್ರೆ ಒಂದು 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಸೊ ಮೊದಲಿಗೆ ನೀರಿನ ವಿದ್ಯುತ್ ವಿಭಜನೆ, 2ನೇದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ವಿನ ವರ್ತನೆಯ ಚಿತ್ರ, 3ನೇದು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ, 4ನೇದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. 4ರಲ್ಲಿ ಒಂದು ಡಯಾಗ್ರಾಮ್ ಅಂತೂ ಫಿಕ್ಸ್ ಬರ್ತದೆ. ಪ್ರತಿ ಚಿತ್ರದಲ್ಲಿರ್ತಕ್ಕಂಥ ಭಾಗಗಳನ್ನು ಗುರುತಿರಬೇಕು. ಸೊ ನಿಮಗೆ 2 or 3 ಮಾರ್ಕ್ಸ್ ಏನಾಗ್ತಾವಪ್ಪ ಅಂದ್ರೆ ಈ ಡಯಾಗ್ರಾಮ್ಗಳಿಂದ ಚಿತ್ರಗಳಿಂದ ನಿಮಗೆ ಸಿಗ್ತಾವೆ. ಓಕೆನಾ? 4 ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಮುಂದೆ ಹೋಗೋಣ. ಎಸ್, ಇಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ನೋಡಿದಾಗ ಫ್ರೆಂಡ್ಸ್, ಸೊ ಮೇನ್ ಆಗಿ ಬರ್ತಕ್ಕಂಥದ್ದು ಯಾವುದು ಕಾನ್ಸೆಪ್ಟ್ ಅಂತಂದರೆ ಫಸ್ಟ್ ರಾಸಾಯನಿಕ ಕ್ರಿಯೆ ಅಂದರೆ ಏನು ನೆನಪಿಟ್ಕೊಡ್ರಿ. ಪ್ರತಿವರ್ತಕಗಳು ಪ್ರತಿವರ್ತಿಸಿ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡೋ ಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಈ ರಾಸಾಯನಿಕ ಕ್ರಿಯೆಗಳನ್ನು ನಡೆದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಹೊಸ ಉತ್ಪನ್ನಗಳು ಉಂಟಾಗ್ತಾವೆ, ರಾಸಾಯನಿಕ ಸ್ಥಿತಿಗಳಲ್ಲಿ ಬದಲಾವಣೆ ಆಗ್ತದೆ, ಅನಿಲಗಳ ಪ್ರಕ್ಷೇಪಣೆ ಬಿಡುಗಡೆ ಆಗ್ತದೆ, ತಾಪದಲ್ಲಿ ಬದಲಾವಣೆ ಆಗ್ತದೆ, ಬಣ್ಣ ಮತ್ತು ವಾಸನೆಯಲ್ಲಿ ಸಹಿತ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಹಾಗಾದರೆ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ರಾಸಾಯನಿಕ ಸಮೀಕರಣ ಅಂದರೆ ರಾಸಾಯನಿಕ ಕ್ರಿಯೆಯ ಸಾಂಕೇತಿಕ ನಿರೂಪಣೆಗೇನೆ ಏನಂತ ಕರೀತಾರಪ್ಪ ಅಂತಂದರೆ ಫ್ರೆಂಡ್ಸ್ ಏನಂತಾರೆ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಈ ಕನ್ಸೆಪ್ಟು ಈ ಡೆಫಿನೇಷನ್ ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಈ ರಾಸಾಯನಿಕ ಕ್ರಿಯೆಯಲ್ಲಿರ್ತಕ್ಕಂಥ ಒಂದು 4 ಪ್ರಕಾರಗಳು ಮೇನ್ ಆಗಿ ನಿಮಗೆ ಬರ್ತವೆ. ಪ್ರತಿಯೊಂದರಲ್ಲೂ ನಿಮಗೆ ಉದಾಹರಣೆಗಳನ್ನು ಸಹಿತ ಭಾಳ ಸಲ ಏನು ಮಾಡ್ತಾರಪ್ಪ ಅಂತಂದರೆ ಕೇಳ್ತಾರೆ. ಅದನ್ನು ಕೂಡ ನಿಮಗೆ ಗೊತ್ತಿರಲಿ. ಪ್ರತಿಯೊಂದರ ಡೆಫಿನೇಷನ್ ಗೊತ್ತಿರಬೇಕು, ಒಂದೊಂದು ಸಮೀಕರಣಗಳನ್ನು ಕಲ್ಕೊಡ್ರಿ. ಫಸ್ಟ್ ರಾಸಾಯನಿಕ ಸಂಯೋಗಕ್ಕೆ ಹೋಗೋಣ ಫ್ರೆಂಡ್ಸ್. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಬಿಡುಗಡೆ ಮಾಡೋ ಕ್ರಿಯೆಗೆ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಇದರ ಡೆಫಿನೇಷನ್ ಏನು ಹೇಳ್ಬೋದಪ್ಪ ಅಂದ್ರೆ 2mgs + O2 ಇಟ್ ಗಿವ್ಸ್ ಟು MgO ಅನ್ನೋದು ಉತ್ತರ. ಇನ್ನು ರಾಸಾಯನಿಕ ವಿಭಜನೆ ಅಂದರೆ ಏನಪ್ಪ ಅಂದ್ರೆ ಒಂದೇ ಪ್ರತಿವರ್ತಕ ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಬಿಡುಗಡೆ ಮಾಡೋ ಕ್ರಿಯೆ ರಾಸಾಯನಿಕ ವಿಭಜನೆ. ಅದಕ್ಕಿರ್ತಕ್ಕಂಥ ಒಂದು ಸಮೀಕರಣ PbNO3 ಟ್ವೈಸ್ ಇಟ್ ಗಿವ್ಸ್ ಟು PbO + NO2 + O2 ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ರಾಸಾಯನಿಕ ಸ್ಥಾನಪಲ್ಲಟಕ್ಕೆ ಹೋಗೋದಾದರೆ ಫ್ರೆಂಡ್ಸ್ ಏನು ಹೇಳ್ಬೋದು ಅಂತಂದ್ರೆ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸೋ ಕ್ರಿಯೆ ರಾಸಾಯನಿಕ ಸ್ಥಾನಪಲ್ಲಟ. ಸೊ ಇದಕ್ಕಿರ್ತಕ್ಕಂಥ ಸಮೀಕರಣ Mg + ZnSO4 ಇಟ್ ಗಿವ್ಸ್ ಟು MgSO4 + Mg ಅಂತಕ್ಕಂಥದ್ದು ಆನ್ಸರ್. ಇನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೆ ಪ್ರತಿವರ್ತಕಗಳಲ್ಲಿರುವ ಸಂಯುಕ್ತಗಳು ಪರಸ್ಪರ ವಿನಿಮಯಗೊಂಡು ಹೊಸ ಉತ್ಪನ್ನ ಬಿಡುಗಡೆ ಮಾಡೋ ಕ್ರಿಯೆಗೆ ರಾಸಾಯನಿಕ ಸ್ಥಾನ ಪಲ್ಲಟ. ಸೊ ಇದಕ್ಕಿರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಾವು ಏನು ಹೇಳ್ಬೋದು ಅಂದರೆ NaCl + AgNO3 ಇಟ್ ಗಿವ್ಸ್ ಟು AgCO2 + NO2NO3 ಇಸ್ ದ ರೈಟ್ ಆನ್ಸರ್. ಇನ್ನು ಇಲ್ಲಿ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಯ ವ್ಯತ್ಯಾಸಗಳನ್ನು ಡಿಫ್ರೆನ್ಸಿಯೇಷನ್ಗಳನ್ನು ಕೇಳ್ತಾರೆ. ಸೊ ನೆನಪಿರಲಿ, ಉತ್ಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಬಳಸಿಕೊಳ್ತಾರೆ, ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನನ್ನು ಕಳೆದುಕೊಳ್ತಾರೆ. ಇನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ 2 ಅಂತಂದ್ರೆ ಇದನ್ನು ರೆಡಾಕ್ಸ್ ಕ್ರಿಯೆ ಅಂತಲೂ ಕೂಡ ಕರೀತಾರೆ, ನಿಮಗೂ ಗೊತ್ತಿರಲಿ. ಓಕೆನಾ? ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕ ಅಪಕರ್ಷಣೆ ಇನ್ನೊಂದು ಪ್ರತಿವರ್ತಕ ಉತ್ಕರ್ಷಣೆ ಹೊಂದೋ ಕ್ರಿಯೆಯನ್ನು ನಾವೇನಂತೀವಿ ಅಪಕರ್ಷಣ ಉತ್ಕರ್ಷಣ ಕ್ರಿಯೆ ಅಥವಾ ಅದನ್ನು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಇನ್ನು ಸ್ವಲ್ಪ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಶಿಸುವಿಕೆ ಮತ್ತು ಕಮಟುವಿಕೆ ಬಗ್ಗೆ ಗೊತ್ತಿರಬೇಕು. ನಶಿಸುವಿಕೆ ಅಂದರೆ ಏನಪ್ಪ ಅಂದ್ರೆ ಕೆಲವು ಲೋಹೀಯ ವಸ್ತುಗಳು ತಮ್ಮ ಸುತ್ತಲಿನ ತೇವ ಮತ್ತು ಆಮ್ಲಗಳೊಂದಿಗೆ ವರ್ತಿಸಿ ಕ್ರಮೇಣವಾಗಿ ಹೊಳಪನ್ನು ಕಳೆದುಕೊಂಡು ಸವೆದು ಹೋಗೋ ಕ್ರಿಯೆಗೇನೆ ನಶಿಸುವಿಕೆ ಅಂತ ಕರಿತೀವಿ. ಈ ನಶಿಸುವಿಕೆಯನ್ನು ತಡಿಲಿಕ್ಕೆ ಏನು ಕ್ರಮ ಮಾಡ್ತೀವಪ್ಪ ಅಂದ್ರೆ ಗ್ರೀಸ್ ಹಚ್ಚೋದು, ಬಣ್ಣ ಹಚ್ಚೋದು, ಸತ್ವಿನ ಲೇಪನವನ್ನು ಮಾಡ್ತಾರೆ. ಇನ್ನು ಕಮಟುವಿಕೆ ಅಂದರೆ ಏನಪ್ಪ ಅಂದ್ರೆ ಎಣ್ಣೆ ಅಥವಾ ಕೊಬ್ಬು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿ ಅದರ ವಾಸನೆ ಮತ್ತು ರುಚಿಯನ್ನು ಬದಲಿಸಿಕೊಳ್ಳೋ ಕ್ರಿಯೆಯನ್ನು ಕಮಟುವಿಕೆ ಅಂತ ಕರಿತೀವಿ. ಇಲ್ಲಿ ಎಣ್ಣೆ ಅಥವಾ ಕೊಬ್ಬಿನಲ್ಲಿ ತಯಾರಿಸಿದ ತಿಂಡಿಗಳು ಗಾಳಿಯೊಂದಿಗೆ ಉತ್ಕರ್ಷಣೆ ಹೊಂದಿದಾಗ ಅದರ ವಾಸನೆ ಮತ್ತು ರುಚಿ ಬದಲಾಗ್ತವೆ. ನೈಟ್ರೋಜನ್ ಅನಿಲ ಪ್ರಬಲ ಪ್ರತಿ ಉತ್ಕರ್ಷಣಕಾರಿಯಾಗ್ತದೆ. ಆ ಕಾರಣಕ್ಕಾಗಿ ಆಹಾರ ಪದಾರ್ಥಗಳು ಉತ್ಕರ್ಷಣೆ ಹೊಂದದಂತೆ ಏನು ಮಾಡ್ತಾರಪ್ಪ ಅಂದರೆ ನೈಟ್ರೋಜನ್ ಅನಿಲವನ್ನು ಬಳಸ್ತಾರೆ ಚಿಪ್ಸ್ ಪ್ಯಾಕೆಟ್ನಲ್ಲಿ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ನಾನು ನಿಮಗೆ ಹೇಳಿದ್ದೀನಿ ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ ವ್ಯತ್ಯಾಸ ನಿಮಗೆ
ಭಾಳ ಸಲ ಕೇಳಿದ್ದಾರೆ. ಅಂತರುಷ್ಣಕ ಕ್ರಿಯೆಯಲ್ಲಿ ಉಷ್ಣವನ್ನು ಬಳಸಿಕೊಂಡು ನಡೀತಕ್ಕಂಥ ಕ್ರಿಯೆ ಆಗಿರ್ತದೆ, ಓಕೆನಾ. ಬಟ್ ಬಹಿರುಷ್ಣಕ ಕ್ರಿಯೆಯಲ್ಲಿ ಏನಾಗಿರ್ತದೆ, ಉಷ್ಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆ ಆಗಿರ್ತದೆ. ಇನ್ನು ಅಂತರುಷ್ಣಕ ಕ್ರಿಯೆಗೆ ಒಂದು ಸಮೀಕರಣದಲ್ಲಿರ್ತಕ್ಕಂಥ ಕೊಡಬಹುದಂದರೆ ಸುಣ್ಣದ ಕಲ್ಲಿನ ವಿಭಜನೆ, ಅಂದರೆ CaCO3 ಇಟ್ ಗಿವ್ಸ್ ಟು CaO + CO2 ಅಂತಕ್ಕಂಥದ್ದು ಬರೀಬೋದು. ಬಹಿರುಷ್ಣಕ ಕ್ರಿಯೆಗೆ CH4 + 2O2 ಇಟ್ ಗಿವ್ಸ್ ಟು CO2 + H2 ಅನ್ನೋದನ್ನು ಬರಿಬೋದು. ಇನ್ನು ಅದೇ ಥರ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆದು ನೋಡ್ಕೊಡ್ರಿ. ಉತ್ಕರ್ಷಣ ಕ್ರಿಯೆಯಲ್ಲಿ ಪ್ರತಿವರ್ತಕ ಆಕ್ಸಿಜನ್ ಬಳಸಿಕೊಳ್ಳುವ ಅಥವಾ ಹೈಡ್ರೋಜನ್ ಬಿಡುಗಡೆ ಮಾಡುವ ಕ್ರಿಯೆ. ಅಪಕರ್ಷಣ ಕ್ರಿಯೆಯಲ್ಲಿ ಪ್ರತಿವರ್ತಕ ಆಕ್ಸಿಜನನ್ನು ಬಿಡುಗಡೆ ಮಾಡುವ ಅಥವಾ ಹೈಡ್ರೋಜನ್ ಬಳಸಿಕೊಳ್ಳೋ ಕ್ರಿಯೆ. ಇಲ್ಲಿ ಉಷ್ಣ ಏನಾಗಿರ್ತದೆ, 2Cu + O2 ಇಟ್ ಗಿವ್ಸ್ ಟು 2Cu. ಇದು ಉಷ್ಣ CuO + O2 ಇಟ್ ಗಿವ್ಸ್ ಟು Cu + H2 ಅನ್ನೋದು ಉತ್ತರ ಆಗಿತ್ತು. ಇನ್ನು ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಹೋಗೋಣ. ಸೊ ಇಲ್ಲಿ 2 ಪಾಠಗಳನ್ನು ನಾನು ನಿಮಗೆ ಏನು ಮಾಡಿದ್ದೀನಿ, ಮೇನ್ಲಿ ಫೋಕಸನ್ನು ಮಾಡಿದ್ದೀನಿ. ಸುಮಾರು ಒಂದು 10-12 ಮಾರ್ಕ್ಸ್ ನಿಮಗೆ ಏನಾಗ್ತವಪ್ಪ ಅಂತಂದರೆ ಇಲ್ಲಿಂದ ಗ್ಯಾರಂಟಿಯಾಗಿ ಸಿಗ್ತಾವೆ, ಓಕೆನಾ. ಸೊ ಫಸ್ಟ್ ಏನು ಮಾಡಬೇಕು ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಗೊತ್ತಿರಲಿ. ಆಮ್ಲಗಳ pH ಮೌಲ್ಯ 0ರಿಂದ 7 ಆಗಿರ್ತದೆ, ಹುಳಿ ರುಚಿ ಹೊಂದಿರ್ತಾವೆ. ಪ್ರತ್ಯಾಮ್ಲಗಳ pH ಮೌಲ್ಯ 7ರಿಂದ 14, ಕಹಿ ರುಚಿ ಹೊಂದಿರ್ತದೆ. ಇನ್ನು ಆಮ್ಲಗಳು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೇನೆ ತಿರುಗಿಸ್ತಾವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಏನು ಮಾಡ್ತಾವಪ್ಪ ಅಂದ್ರೆ ಒಯ್ತಾವೆ. ಇದು ಗೊತ್ತಿರಲಿ. ಇಲ್ಲಿಂದ 1 ಮಾರ್ಕ್ಸ್ ಆದರೂ ನಿಮಗೆ ಏನಾಗಿರ್ತದಪ್ಪ ಅಂದ್ರೆ ಫಿಕ್ಸ್ ಆಗಿ ಕೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಯಾವ ವಸ್ತುವಿನಲ್ಲಿ ಯಾವ ಆಮ್ಲ ಇರ್ತದೆ ಅಂತಕ್ಕಂಥದ್ದು ನೆನಪಿರಲಿ. ವಿನೆಗರ್ನಲ್ಲಿ ಅಸಿಟಿಕ್ ಆಮ್ಲ, ಕಿತ್ತಳೆ ಅಥವಾ ನಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ, ಇರುವೆ ಕಡಿತದಲ್ಲಿ ಮೆಥನೋಯಿಕ್, ಹುಣಸೆದಲ್ಲಿ ಟಾರ್ಟರಿಕ್ ಇರ್ತದೆ, ಟೊಮೆಟೊದಲ್ಲಿ ಆಕ್ಸಲಿಕ್, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ. ಅದೇ ಥರ ಕಾಸ್ಟಿಕ್ ಸೋಡಾದ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್, ಸುಣ್ಣದ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸೌಮ್ಯ ಪ್ರತ್ಯಾಮ್ಲ ಯಾವುದಪ್ಪ ಅಂದ್ರೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅನ್ನೋದು ಗೊತ್ತಿರಲಿ. ಇಲ್ಲಿಂದ ನಿಮಗೆ ಕ್ವಶನ್ಸ್ಗಳು ಖಂಡಿತವಾಗಿ ಬರ್ತದೆ. ಇನ್ನು ಇವುಗಳ ಮೇಲೆ ಒಂದು ಕ್ವಶನ್ ಅಂತೂ ನಿಮಗೆ ಫಿಕ್ಸ್ ಆಗಿ ಬರ್ತದೆ. ಯಾವ ಒಂದು ಲವಣ ಇದೆ, ಅದರ ರಾಸಾಯನಿಕ ಹೆಸರು ಮತ್ತು ಸೂತ್ರ, ಹೇಗೆ ತಯಾರಿಸ್ತಾರೆ, ಅದರ ಉಪಯೋಗಗಳು. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ. ಖಂಡಿತವಾಗಿ 2 ಅಥವಾ 3 ಅಂಕಗಳನ್ನು ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಗಳಿಸ್ತೀರಿ. ಅಡುಗೆ ಉಪ್ಪನ್ನು ಏನಂತ ಕರೀತಾರೆ, ಸೋಡಿಯಂ ಕ್ಲೋರೈಡ್ NaCl ಅಂತ ಕರೀತಾರೆ. ಇದನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಅಂದರೆ HCl + NaOH ಇಟ್ ಗಿವ್ಸ್ ಟು NaCl + H2O ಇರ್ತದೆ. ಇದ್ರ ಉಪಯೋಗ ಏನಪ್ಪ ಅಂದ್ರೆ ಕೈಗಾರಿಕೆಗಳಲ್ಲಿ ಬಹಳಷ್ಟು ರಾಸಾಯನಿಕಗಳ ತಯಾರಿಕೆಗೆ. 2ನೇದು ಏನು ಬರೀಬಹುದು ಅಂದ್ರೆ ಆಹಾರದ ಸಿದ್ಧತೆಗೆ ಅಂತ ಬರೀರಿ. ಇನ್ನು ಅದೇ ಥರ ಅಡುಗೆ ಸೋಡಾದ ಹೆಸರೇನು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅದರ ಒಂದು ಸೂತ್ರ NaHCO3 ಆಗಿರ್ತದೆ. ಇದನ್ನು ಹೆಂಗೆ ತಯಾರಿಸ್ತೀವಿ ಅಂದ್ರೆ ಸೋಡಿಯಂ ಕ್ಲೋರೈಡನ್ನು ದ್ರಾವಣವು ಅಮ್ಯೋನಿಯಂ ಮತ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿದಾಗ ಅಡುಗೆ ಸೋಡಾ ಸಿಗ್ತದೆ. NaCl + H2O + CO2 + NH3 ಇಟ್ ಗಿವ್ಸ್ ಟು NaHCO3 + NH4Cl. ಇದ್ರ ಉಪಯೋಗ ಏನಪ್ಪ ಅಂದ್ರೆ ಬೇಕಿಂಗ್ ಪೌಡರ್ ತಯಾರಿಕೆಗೆ, ಅಗ್ನಿಶಾಮಕದಲ್ಲಿ, ಆಮೇಲೆ ಸೋಡಾ ವಾಟರ್ ತಯಾರಿಕೆಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಇದನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಫ್ರೆಂಡ್ಸ್, ವಾಷಿಂಗ್ ಸೋಡಾ ಬಗ್ಗೆ ಕೂಡ ನಿಮಗೆ ಗೊತ್ತಿರಲಿ. ವಾಷಿಂಗ್ ಸೋಡಾದ ಹೆಸರು ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಕರೀತಾರೆ. Na2CO3.10H2 ಅಂತ ಅದ್ರ ಸೂತ್ರ. ಇದನ್ನು ಹೆಂಗೆ ತಯಾರಿಸ್ತಾರಪ್ಪ ಅಂದ್ರೆ ನೀರಿನಲ್ಲಿ ಸೋಡಿಯಂ ಕಾರ್ಬೋನೇಟ್ನ ಪುನಃ ಸ್ಫಟಕೀಕರಣದಿಂದ ವಾಷಿಂಗ್ ಸೋಡಾ ಪಡಿತಾರೆ. ಅಂದರೆ Na2CO3 + 10H2O ಇಟ್ ಗಿವ್ಸ್ ಟು Na2CO3.10H2O ಆಗಿರ್ತದೆ. ಇದರ ಉಪಯೋಗಗಳು ಗಾಜು, ಸಾಬೂನು, ಕಾಗದಗಳ ತಯಾರಿಕೆ, ಗೃಹ ಬಳಕೆ ಶುಚಿಕರಿಯಾಗಿ, ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸ್ತಾರೆ. ಇನ್ನು ಚಲುವೆ ಪುಡಿ, ಇದರ ಒಂದು ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2 ಇದರ ಸೂತ್ರ. ಶುಷ್ಕ ಅರಳಿದ ಸುಣ್ಣಕ್ಕೆ ಕ್ಲೋರಿನ್ ಅನಿಲವನ್ನು ಹಾಯಿಸಿ ಚಲುವೆ ಪುಡಿಯನ್ನು ತಯಾರಿಸ್ತಾರೆ. CaOH + CO2 ಇಟ್ ಗಿವ್ಸ್ ಟು CaOCl2 + H2O. ಇದರ ಉಪಯೋಗ ಹತ್ತಿ ಬಟ್ಟೆ ಕಾಗದ ನಾರನ್ನು ಚಲುವೆ ಮಾಡಲಿಕ್ಕೆ, ನೀರಿನ ಶುದ್ಧೀಕರಣ, ಸೋಂಕು ನಿವಾರಕ, ಕ್ಲೋರೋಫಾರ್ಮ್ ತಯಾರಿಕೆ, ಉತ್ಕರ್ಷಣಕಾರಿಯಾಗಿ ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಬಳಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ಏನಂತ ಕರೀತಾರೆ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ. CaSO4.12H2 ಇದ್ರ ಸೂತ್ರ. ಇದನ್ನು ಹೆಂಗೆ ತಯಾರಿಸ್ತಾರೆ ಅಂದ್ರೆ ಜಿಪ್ಸಮ್ ಲವಣವನ್ನು 373 ಕೆಲ್ವಿನ್ನಲ್ಲಿ ಕಾಯಿಸಿದಾಗ ಶುಷ್ಕಗೊಂಡು POP ದೊರೆಯುತ್ತದೆ. POP ಇಟ್ ಮೀನ್ಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೂತ್ರ CaSO4.2H2O ಇಟ್ ಗಿವ್ಸ್ ಟು CaSO4 ½ H2O + ½ H2O ಅನ್ನೋದು ಇದರದ ಒಂದು ಸಮೀಕರಣ ಬರ್ತದೆ. ಇದರ ಉಪಯೋಗ ಆಟಿಕೆ, ವಿಗ್ರಹ, ಮನೆಯ ಅಲಂಕಾರಿಕವಾಗಿ, ಮುರಿದ ಮೂಳೆ ಮತ್ತು ಹಲ್ಲಿನ ಚಿಕಿತ್ಸೆ, ಬೆಂಕಿಯಿಂದ ಸುಡದಿರುವ ವಸ್ತುಗಳ ತಯಾರಿಕೆಯಲ್ಲಿ. ಇನ್ನು ಕಾಸ್ಟಿಕ್ ಸೋಡಾದ ಹೆಸರು ಸೋಡಿಯಂ ಹೈಡ್ರಾಕ್ಸೈಡ್ NaOH ಇದ್ರ ಸೂತ್ರ. ಇದನ್ನು ಹೆಂಗೆ ತಯಾರಿಸ್ತಾರಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಕಾಸ್ಟಿಕ್ ಸೋಡಾ ಸಿಗ್ತದೆ. ಇದನ್ನೇ ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ. 2NaCl + 2H2O ಇಟ್ ಗಿವ್ಸ್ ಟು NaOH + Cl2 + 2H2. ಇದರ ಉಪಯೋಗ ಏನಪ್ಪ ಅಂತಂದ್ರೆ ಸಾಬೂನು, ಮಾರ್ಜಕ, ಕೃತಕ ನೂಲು ಮತ್ತು ಅಲ್ಯೂಮಿನಿಯಂ ತಯಾರಿಕೆ, ನೀರಿನ ಶುದ್ಧೀಕರಣ, PVC, CFC, ಈಜುಕೊಳ ಕೀಟನಾಶಕಗಳ ತಯಾರಿಕೆ, ಆಮೇಲೆ ಇಂಧನ, ಕೃತಕ ಬೆಣ್ಣೆ, ರಸಗೊಬ್ಬರ, ಅಮೋನಿಯಾ ತಯಾರಿಕೆಗಳ ಬಳಕೆಯಲ್ಲಿ ಬಳಸ್ತಾರೆ.
ಇನ್ನು ಸ್ವಲ್ಪ ತಟಸ್ಥೀಕರಣ ಕ್ರಿಯೆಗಳ ಬಗ್ಗೆ ನೆನಪಿಟ್ಕೊಡ್ರಿ. ತಟಸ್ಥೀಕರಣ ಕ್ರಿಯೆನೂ ಮೋಸ್ಟ್ ಇಂಪಾರ್ಟೆಂಟ್ ಅದ. ಏನಪ್ಪ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದನ್ನೇ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಒಂದು ಸಮೀಕರಣ NaOH + 6HCl ಇಟ್ ಗಿವ್ಸ್ ಟು NaCl + H2 ಅನ್ನೋದು ಅದರ ಸಮೀಕರಣ. ಇನ್ನು ಉಭಯಧರ್ಮಿ ಆಕ್ಸೈಡ್ ಅಂದರೆ ಯಾವುದಂತ ಕರೀತಾರೆ, ಏಕೆ ಅಂತ ಕರೀತಾರೆ ನೆನಪಿಟ್ಕೊಡ್ರಿ. ಅಲ್ಯೂಮಿನಿಯಂ ಆಕ್ಸೈಡ್ ನೆನಪಿರಲಿ. ಯಾವುದು ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತದೆ. ಆದ ಕಾರಣ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಅಂತ ಕರೀತಾರೆ. ಸ್ವಲ್ಪ pH ಸ್ಕೇಲ್ ಗೊತ್ತಿರಲಿ. pH ಏನಪ್ಪ ಅಂದ್ರೆ ಇದು ದ್ರಾವಣದಲ್ಲಿರುವ ಹೈಡ್ರೋಜನ್ ಅಯಾನುಗಳ ಸಾರಥಿಯನ್ನು ಕಂಡುಹಿಡಿತದೆ. H+ ಇದು ಅಯಾನುಗಳ ಸಾರಥಿ ಹೆಚ್ಚಾದಂತೆ pH ಕಡಿಮೆ ಆಗ್ತದೆ. OH- ಅಯಾನುಗಳ ಸಾರಥಿ ಹೆಚ್ಚಾದಂತೆ pH ಸಹ ಹೆಚ್ಚಾಗ್ತದೆ. ನಮ್ಮ ದೇಹದ pH ವ್ಯಾಪ್ತಿ ಎಷ್ಟು? 7ರಿಂದ 7.8. ಇಲ್ಲಿ ನೆನಪಿರಲಿ, ಆಮ್ಲಮಳೆಯ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇರ್ತದೆ. ಜಠರದ pH ಮೌಲ್ಯ 1.2ಕ್ಕಿಂತ ಕಡಿಮೆ ಆದರೆ ಅದನ್ನು ಆಮ್ಲೀಯತೆ ಆಗ್ತದೆ. ನೆನಪಿರಲಿ, ಹಲ್ಲಿನ ಸವೆತ ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಆಗ್ತದೆ. ಆಮ್ಲಮಳೆಯ ಪರಿಣಾಮ ಜಲಚರಗಳ ಅಳಿವು, ದುಸ್ತರ, ಸ್ಮಾರಕಗಳು ಹಾಳಾಗ್ತವೆ. ಪರಿಹಾರ ಏನಪ್ಪ ಅಂದ್ರೆ ವಾಯು ಮಾಲಿನ್ಯ ಆಗದಂತೆ ತಡಿಬೇಕು. ಇನ್ನು ಜಠರದ pH ಮೌಲ್ಯದ ಪರಿಣಾಮ ಅಜೀರ್ಣತೆ ಆಗ್ತದೆ. ಜಠರದ ನೋವು ಮತ್ತು ಉರಿತ. ಇದರ ಪರಿಹಾರ ಏನಪ್ಪ ಅಂದ್ರೆ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡನ್ನು ಸೌಮ್ಯ ಪ್ರತ್ಯಾಮ್ಲವನ್ನು ಬಳಸಬೇಕು. ಹಲ್ಲಿನ ಸವೆತದ ಪರಿಣಾಮ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯಿಂದ ಹಲ್ಲಿನ ಎನಾಮಲ್ ಸವೆತ ಆಗ್ತದೆ. ಸೊ ಇದಕ್ಕಿರ್ತಕ್ಕಂಥ ಪರಿಹಾರ ಏನಪ್ಪ